ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಮರಳಿ ಮತ್ತೆ ಬರಬಹುದೇ ಹಾಗೆ ನೋಡೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡ್ಬೋದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಮರಳಿ ಹಿಂದಿರುಗಿ ಬರಬಹುದಾ? ಇದಕ್ಕೆ ಕಾರ್ಡ್ಸ್ ಏನು ಬರುತ್ತೆ ನೋಡೋಣ. ಇಲ್ಲಿ ಪ್ರೇಯರ್, ಮತ್ತೊಂದು ಪರ್ಫೆಕ್ಷನ್, ಬಾಟಮ್ನಲ್ಲೇನಿದೆ ಅಬಂಡೆನ್ಸ್. ನೀವು ಈ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ. ತುಂಬ ನೆನಪುಗಳಿದೆ. ಎಷ್ಟು ಮರಿಬೇಕು ಅಂದ್ರೂ ನಿಮಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅವರನ್ನು ಇಷ್ಟಪಡ್ತಾ ಇದ್ರಿ, ತುಂಬ ನಂಬ್ಕೊಂಡಿದ್ರಿ, ಡೀಪ್ ಫೀಲಿಂಗ್ಸ್ ಇತ್ತು, ತುಂಬ ಪ್ರೇಯರ್ಸ್ ಮಾಡ್ಕೋತಾ ಇದ್ರಿ, ಅವ್ರಿಗೋಸ್ಕರ ಮ್ಯಾನಿಫೆಸ್ಟ್ ಇರ್ತಾ ಇತ್ತು. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಬರುತ್ತೆ? ಐ ಮೆಸ್ ಅಪ್ ದಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮ್ಟೈಮ್ಸ್. ಇದು ಅವರ ಎನರ್ಜಿ ಆಗಿರುತ್ತೆ. ಡಿಸ್ಹಾನೆಸ್ಟಿ, ಬೈ ಲೈಯಿಂಗ್ ಐ ರಿಪ್ಡ್ ಅಸ್ ಅಪಾರ್ಟ್. ನಿಮಗೇನೋ ಸುಳ್ಳು ಹೇಳಿದ್ದಾರೆ ಅವರು, ಸುಳ್ಳು ಹೇಳಿ ನಿಮ್ಮಿಂದ ದೂರ ಆಗಿದ್ದಾರೆ. ನೀವು ಅವರಿಂದ ಏನೋ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ರಿ, ಹಾಗಿರೋದ್ರಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು. ಕೆಲವರು ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಇನ್ನು ಕೆಲವರು ಮಾತಾಡ್ತಾ ಇದ್ರೂ ಅಂಥ ಆತ್ಮೀಯತೆ ಇಲ್ಲ. ಅಕ್ಸೆಪ್ಟೆನ್ಸ್ ವಿಷಯ ಬಂದಾಗೆಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈಗ ಅವ್ರಿಗೇನೋ ಬೇಜಾರಾಗ್ತಾ ಇದೆ, ನಿಮ್ಮಂಥ ಒಳ್ಳೆ ವ್ಯಕ್ತಿನ ದೂರ ಮಾಡ್ಕೊಂಡಿದ್ದೀನಿ ಅನ್ನೋ ರಿಗ್ರೆಟ್ಸ್ ಇದೆ. ನೀವು ಮಾಡಿರೋ ಪ್ರೇಯರ್ಗಳು, ಮ್ಯಾನಿಫೆಸ್ಟೇಷನ್ಗಳು ದೇವ್ರಿಗೆ ಮುಟ್ಟಿದೆ ಹಾಗನ್ನಿಸ್ತಾ ಇದೆ ಇಲ್ಲಿ. ಅದು ಅವ್ರಿಗೆ ಎಫೆಕ್ಟ್ ಆಗ್ತಾ ಇದೆ. ಅವ್ರ ಮನಸ್ಸಲ್ಲಿ ಏನೋ ಪರಿವರ್ತನೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ? ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಯಾರೋ ಮೂರನೇ ವ್ಯಕ್ತಿ ಎನರ್ಜಿ ಬರ್ತಾ ಇದೆ. ನಂಬರ್ 4 ಹಾಗೆ ನಂಬರ್ 5. ಬಾಟಮ್ನಲ್ಲಿ ಏನಿದೆ? 6 ಆಫ್ ಸಾರ್ಟ್ಸ್. ನೀವು ಅವರಿಂದ ದೂರ ಆಗಿದ್ರು ನಿಮ್ಮ ಮನಸ್ಸಲ್ಲಿ ಆಗಾಗ ಅವ್ರ ಯೋಚನೆಗಳು ಬರ್ತಾ ಇರುತ್ತೆ. ಎಷ್ಟೋ ಸರಿ ಅವ್ರನ್ನ ಮರಿಬೇಕು ಹಾಗನ್ಕೋತೀರಾ. ಯಾಕೆಂದರೆ ಅಲ್ಲಿಂದ ಏನೂ ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮಗೆ. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಜೊತೆ ಚೆನ್ನಾಗಿದ್ದಾರೆ, ಆಗಾಗ ಮಾತಾಡ್ತಾ ಇರ್ತಾರೆ, ಆದರೆ ಈ ಕನೆಕ್ಷನಲ್ಲಿ ಮುಂದೇನಿದೆ ಅನ್ನೋ ಪ್ರಶ್ನೆ ಇದೆ. ಅದಕ್ಕೆ ನಿಮಗೇನು ಕ್ಲಾರಿಟಿ ಕೊಡ್ತಾ ಇಲ್ಲ, ಅವರು ಏನೂ ಹೇಳ್ತಾ ಇಲ್ಲ. ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ ಹಾಗೂ ಅನ್ನಿಸ್ತಾ ಇದೆ. ಏನೋ ಡಿಫ್ರೆನ್ಸಸ್ ಇದೆ, ಅದು ಅವರನ್ನು ತಡೀತಾ ಇದೆ. ಅವ್ರಿಗೋಸ್ಕರ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತೀರಾ. ಶುರುವಿನಲ್ಲಿ ಸಂತೋಷ ಇತ್ತು, ಆ ವ್ಯಕ್ತಿನ ನೆನೆಸ್ಕೊಂಡಾಗೆಲ್ಲ ಪಾಸಿಟಿವ್ ಫೀಲ್ ಆಗ್ತಾ ಇತ್ತು. ನಾನು ತುಂಬ ಲಕ್ಕಿ ಪರ್ಸನ್ ಹಾಗೆ ಅಂದ್ಕೊಂಡಿದ್ರಿ ನೀವು. ಆದರೆ ಈಗ ಬರೀ ಕಾಯೋದೇ ಆಗಿದೆ. ಈಗಲೂ ಆದಷ್ಟು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ. ಕೆಲವರು ಇಲ್ಲಿ ಹಣದ ಸಹಾಯನೂ ಮಾಡಿರಬಹುದು. ಆಗಾಗ ಅವರೂ ನಿಮ್ಮನ್ನು ಭೇಟಿ ಮಾಡ್ತಾರೆ. ಅವ್ರ ಮೇಲೆ ನಿಮಗೆ ತುಂಬ ಕೇರಿಂಗ್ ಭಾವನೆ ಇದೆ. ಈಗೀಗ ಅವರಲ್ಲಿ ತುಂಬ ಚೇಂಜಸ್ ಆಗಿದೆ ಹಾಗನ್ನಿಸ್ತಾ ಇದೆ ನಿಮಗೆ. ಮೊದಲಿನ ಪ್ರೀತಿ ಭಾವನೆಗಳಿಲ್ಲ. ಇದಕ್ಕೆ ಅವರ ಎನರ್ಜಿ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ? 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 5 ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು 9 ಆಫ್ ವ್ಯಾಂಡ್ಸ್ ಇದೆ, ಹಾಗೆ ಕ್ವೀನ್ ಆಫ್ ವ್ಯಾಂಡ್ಸ್. ಇಲ್ಲೊಂದು 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದ್ರೂ ಅವ್ರು ನಿಮ್ಮನ್ನು ಬಿಟ್ಕೊಡ್ತಾ ಇಲ್ಲ. ಇಲ್ಲೊಂದು ಪೊಸೆಸಿವ್ನೆಸ್ ಇದೆ, ಹಾಗೆ ಇಬ್ಬರಲ್ಲೂ ಏನೋ ಮಾತುಕತೆಗಳಾಗಿದೆ ಅನ್ನೋದು ಬರ್ತಾ ಇದೆ. ಅವ್ರ ಲೈಫು ನೀವು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ. ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಹಾಗೆ ಥರ್ಡ್ ಪಾರ್ಟಿ ಇಶ್ಯೂಸು ಇದೆ. ಯಾರೋ ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಕೆಲವರಲ್ಲಿ ಮದುವೆ ಆಗಿರೋರು ಇದ್ದೀರಾ ಹಾಗೆ ಹೇಳಿದೆ ನಾನು. ಎಷ್ಟೇ ಬ್ಲಾಕೇಜಸ್ ಇದ್ರೂ ಇವ್ರು ನಿಮ್ಮನ್ನು ಬಿಡಲ್ಲ ಅನ್ನೋದಿದೆ. ಸದ್ಯದ ಪರಿಸ್ಥಿತಿನಲ್ಲಿ ದೂರ ಆಗಿರಬಹುದು, ಆದರೆ
ಮತ್ತೆ ಮರಳಿ ನಿಮ್ಮ ಕಡೆಗೆ ಬರ್ತಾರೆ ಹಾಗನ್ನಿಸ್ತಾ ಇದೆ ಇಲ್ಲಿ. ಇಲ್ಲೊಂದು ಅಟ್ರಾಕ್ಷನ್ ಇದೆ. ಕೆಲವು ಸರಿ ಯಾರೋ ವ್ಯಕ್ತಿಗಳನ್ನ ನಾವು ಭೇಟಿಯಾಗ್ತೀವಿ, ಜೀವನದಲ್ಲಿ ಆಲ್ರೆಡಿ ಸೆಟ್ಲಾಗಿದ್ರು ಬೇಡ ಅಂದರು ಏನೋ ಅಟ್ರಾಕ್ಷನ್ ಇರುತ್ತೆ. ಹಾಗೆ ಇಲ್ಲಿ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ಅವ್ರದ್ದೇ ಆದ ಪ್ರಪಂಚ ಇದೆ, ಅಲ್ಲಿ ಸಂತೋಷವೂ ಇದೆ. ಆದರೆ ಯಾಕೋ ಏನೋ ನಿಮ್ಮನ್ನು ಬಿಟ್ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಮಧ್ಯೆ ಮಧ್ಯೆ ಬ್ಲಾಕೇಜಸ್ ಇದೆ. ಇಲ್ಲಿ ನೀವು ಸೋಲ್ ಜರ್ನಿನಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ಅವ್ರಿಗೆ ಕ್ಲಾರಿಟಿ ಕೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಅವ್ರಿಗೆ ರಿಗ್ರೆಟ್ಸ್ ಇದೆ. ನಿಮ್ಗೆ ಹೆಚ್ಚು ಟೈಮ್ ಕೊಡೋಕ್ಕಾಗಲ್ಲ, ಕೇರಿಂಗ್ ಭಾವನೆ ಇದ್ರೂ ಹೆಚ್ಚು ನಿಮ್ಮನ್ನು ಗಮನಿಸೋಕ್ಕಾಗಲ್ಲ. ಇದೆಲ್ಲ ಬೇಜಾರು ಅವ್ರಿಗೂ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಒಂದ್ಸರಿ ನೋಡೋಣ. ಪೋಸ್ಟ್ಪೋನ್ಮೆಂಟ್ ಬರ್ತಾ ಇದೆ ನೋಡಿ. ಸೈಲೆನ್ಸ್. ಸ್ವಲ್ಪ ದಿನ ಹೀಗೆ ಮೌನವಾಗಿರ್ತೀರಾ ಇಬ್ಬರೂ. ಇಲ್ಲೊಂದು ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಅವೇರ್ನೆಸ್ ಬರ್ತಾ ಇದೆ. ಇಲ್ಲಿ ಸೆಲೆಬ್ರೇಷನ್ ಇದೆ. ಮುಂದೆ ಇಲ್ಲೊಂದು ಹ್ಯಾಪಿನೆಸ್ ಇದೆ. ಸೆಲೆಬ್ರೇಟ್ ಮಾಡ್ತೀರಾ, ಖುಷಿಯಾಗಿರ್ತೀರಾ. ಸದ್ಯದ ಪರಿಸ್ಥಿತಿನಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ಸ್ವಲ್ಪ ಕಾಲ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ ಇಬ್ಬರಲ್ಲೂ. ಶುರುವಿನಲ್ಲಿ ಈ ಕನೆಕ್ಷನ್ನಲ್ಲಿ ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ಅಟ್ರಾಕ್ಷನ್ ಇತ್ತು, ಗ್ರ್ಯಾಜುಯಲ್ ಆಗಿ ಅಟ್ಯಾಚ್ಮೆಂಟ್ ಬೆಳೆದಿದೆ. ನೀವು ಹೇಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ವೋ ಹಾಗೆ ಅವ್ರ ಮನಸ್ಸಲ್ಲಿ ನಿಮ್ಮ ನೆನಪುಗಳಿದೆ. ಅವ್ರಿಗೂ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಆಗ್ತಾ ಇಲ್ಲ. ಇದಕ್ಕೆ ಫೈನಲ್ ಆಗಿ ಏಂಜಲ್ಸ್ ಏನು ಹೇಳ್ತಾರೆ, ಏನು ಮೆಸೇಜ್ ಬರುತ್ತೆ? ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್ ಬರ್ತಾ ಇದೆ. ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಮತ್ತೊಂದು ಪೇ ಅಟೆನ್ಷನ್ ಟು ರೆಡ್ ಫ್ಲ್ಯಾಗ್ಸ್. ಇಲ್ಲೊಂದು ರಿಲಿಜಿಯಸ್ ಫ್ಯಾಕ್ಟರ್ಸ್ ಬರ್ತಾ ಇದೆ. ಪ್ಯಾಷನ್. ಹಾಗೆ ಇಲ್ಲಿ ರಿಲೀಸ್ ಯುವರ್ ಎನರ್ಜಿ ಅನ್ನೋದು ಬರ್ತಾ ಇದೆ. ಹಾಗೆ ನೋಡಿದಾಗ ಆ ನೆಗೆಟಿವ್ ಎನರ್ಜಿಗಳನ್ನೆಲ್ಲ ನೀವು ರಿಲೀಸ್ ಮಾಡ್ಕೋಬೇಕಾಗುತ್ತೆ. ಯಾರ್ಯಾರಿಗೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇದೆ, ರಿಲಿಜಿಯಸ್ ಫ್ಯಾಕ್ಟರ್ಸ್ ಇದೆ, ಅದೆಲ್ಲ ಕಡಿಮೆ ಆಗುತ್ತೆ ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಹೀಲಿಂಗ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಅವ್ರ ಪ್ಯಾಷನ್ ನೀವು ಆಗಿದ್ದೀರಾ. ನಿಮಗೆ ಅವ್ರನ್ನ ಬಿಟ್ಕೊಡ್ಬೇಕು ಅನ್ನೋ ಮನಸ್ಸಿಲ್ಲ. ಹಾಗಿರೋದ್ರಿಂದ ಮರಳಿ ಅವರು ವಾಪಸ್ ಬರ್ತಾರೆ. ಈ ಎಲ್ಲ ನೆಗೆಟಿವಿಟಿಗಳು ಗ್ರ್ಯಾಜುಯಲ್ ಆಗಿ ರಿಲೀಸ್ ಆಗೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.